ಹಾಯ್, ಎಲ್ರಿಗೂ ನಮಸ್ಕಾರ. ಈ ಸಾರಿ ನಮ್ಮ ಮನೆಡೆ ಮಡಿಕೇರಿಗೆ ಪ್ರಯಾಣ ಬೆಳೆಸಿದ್ವಿ, ನಾನು ಮತ್ತು ನಮ್ಮ ಗೆಳೆಯ. ಹಾಗೆ ಸಮಯದ ನಂತರ ಮಡಿಕೇರಿಗೆ ರೀಚ್ ಆದ್ವಿ. ಮಡಿಕೇರಿಯ ಮೊದಲನೇ ವ್ಯೂ ಇದು. ಮಡಿಕೇರಿಯಿಂದ ಅಲ್ಲೇ ರಾಜಾ ಸೀಟ್ಗೆ ಹೋಗಿ ಅಲ್ಲಿಂದ ವ್ಯೂ ನೋಡೋಕ್ಕೆ ರಾಜಾ ಸೀಟ್ಗೆ ಹೋಗಿದ್ವಿ. ಅಲ್ಲಿಂದ ಮೊದಲನೇ ವ್ಯೂ ಇದು ರಾಜಾ ಸೀಟ್ ಅಂತ. ಅಲ್ಲಿ ಮೊದಲು ಮಡಿಕೇರಿಯ ರಾಜ್ಯವರು ಕೂತ್ಕೊಂಡು ಮಡಿಕೇರಿನ ಆಳ್ತಾ ಇದ್ದಂತೆ. ಅದನ್ನು ನೋಡೋಕ್ಕೆ ಅಂತ ಒಂದು ಪ್ಲೇಸ್ ಮಾಡಿದರೆ ಅದು ರಾಜಾ ಸೀಟ್ ಅಂತ. ನೋಡೋಕ್ಕೆ ಒಂದು ಮನೋಹರವಾಗಿತ್ತು. ಹಾಗೆ ಒಂದೆರಡು ಪಿಕ್ಚರ್ ಹಾಕ್ಕೊಂಡು ಒಂದು ವೀಡಿಯೋ ಮಾಡಿಕೊಂಡು ಮತ್ತೆ ಆ ಕಡೆ ಈ ಕಡೆ ನೋಡಿಕೊಂಡು ಮತ್ತು ಇನ್ನೊಂದು ವ್ಯೂ ಕಡೆ ಅಂದರೆ ರಾಜಾ ಸೀಟಲ್ಲಿ ಇನ್ನೊಂದು ವ್ಯೂ ಕಡೆ ಇದೆ. ವ್ಯೂ ಕಡೆನ ನೋಡೋಕ್ಕೆ ಮತ್ತು ಆ ಕಡೆಯಿಂದ ಈ ಕಡೆ ಪ್ರಯಾಣ ಬೆಳೆಸಿದ್ವಿ. ಹಾಗೆ ಅಲ್ಲೊಂದು ರಿಪೋರ್ಟ್ ಜರ್ನಲಿಸ್ಟ್ ಆಗಿ ವರ್ಕ್ ಮಾಡ್ತೀನಿ ಅಂತ ಒಂದು ಪೋಸ್ ಕೊಟ್ಕೊಂಡು ಮತ್ತೆ ಮುಂದೆ ಹೋದೆ ತಮಾಷೆ ಮಾಡಿಕೊಂಡು. ಸಖತ್ತಾಗಿತ್ತು. ಆ ಕಡೆ ಈ ಕಡೆ ಎಲ್ಲ ಕಡೆಯೂ ಗ್ರೀನ್ ಆಗ್ತಾಯಿತ್ತು. ವಿಡಿಯೋಲ್ಲಿ ಗ್ರೀನ್ ಜಾಸ್ತಿನೇ ಕಾಣಿಸ್ತಾ ಇರೋದು, ಆದರೂ ನಾವು ನ್ಯಾಚುರಲಾಗಿ ನೋಡಿರೋದು ಸಖತ್ತಾಗಿತ್ತು ವ್ಯೂ ಮತ್ತು ಆ ಗ್ರೀನರಿ. ಅಂತೂ ಇಂತೂ ಬಂದೇ ಬಿಡ್ತು ವ್ಯೂ. ಆ ವ್ಯೂನ ಆ ಕಡೆಯಿಂದ ಏರ್ಕೊಂಡು ಈಗ ಮೇಲ್ಗಡೆಯಿಂದ ಬನ್ನಿ ವ್ಯೂನ ನೋಡೋಣ ಹೆಂಗಿದೆ ಅಂತ. ಬನ್ನಿ ನೋಡೋಣ ರಾಜಾ ಸೀಟ್ನ ಎರಡನೇ ವ್ಯೂ ಹೇಗಿದೆ ಅಂತ. ಹಾಗೆ ವ್ಯೂನ ನೋಡಿಕೊಂಡು ಅಲ್ಲೇ ಇದ್ದಂಥ ಮಡಿಕೇರಿಯ ಕೋಟೆ ಅಂದರೆ ರಾಜ್ಯರಾಳದ ಒಂದು ಕೋಟೆ ಇದೆ. ಅದು ಕೂಡ ಈಗ ಸ್ವಲ್ಪ ಒಳಗಡೆ ಅಲೋಡಿಲ್ಲ, ಬಟ್ ಆದರೂ ಅಲ್ಲೇ ಬಾರ್ಡ್ರಲ್ಲಿ ಆ ಕಡೆ ಈ ಕಡೆ ಒಂದು ರೌಂಡ್ ಹಾಕ್ಕೊಂಡು ಬಂದುಬಿಟ್ವಿ. ಹಾಗೆ ಅಲ್ಲೇ ರಾಜಸ್ತಂಭ ಅಂತ ಅಂದರೆ ರಾಜನ ಸಮಾಧಿಯಾದಂಥ ಒಂದು ಸ್ತಂಭ ಇದೆ, ಅದೇ ರಾಜಸ್ತಂಭ ಅಂತ ಕರೀತಾರೆ. ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ಫಾಲ್ಸ್ಗೆ ಬಂದುಬಿಟ್ವಿ. ಅದು ಗೊತ್ತಲ್ಲ ಎಲ್ರಿಗೂ, ರಾಕ್ ಫಾಲ್ಸ್ ಅಂತ, ಅಬ್ಬೆ ಫಾಲ್ಸ್. ಈಗ ನಾವು ಹೊರಟಿದ್ವಿ ಮಂದಲ್ಪಟ್ಟಿ ಕಡೆ. ಮಂದಲ್ಪಟ್ಟಿ ಅಂದರೆ ಮುಗಿಲ್ಪೇಟೆ ಕಂಡ್ರಿ, ಗಾಳಿಪಟ ಮೂವಿ ಮಾಡಿರೋದು. ಹಾಗೆ ಹೋಗ್ತಾ ಇದ್ವಿ, ರಸ್ತೆನ ನೋಡಿಕೊಂಡು ಮೇಲ್ಗಡೆ ತುಂತುರು ಮಳೆ, ಮೋಡ, ಬೈಕು, ಕಾಫಿ, ಟೀ, ಎಗ್, ಮ್ಯಾಗಿ ಎಲ್ಲ ಕಣ್ಣಲ್ಲೇ ಕುಂತಿದೆ ರೀ. ಹಾಗೆ ಮೋಡ ನೋಡಿಕೊಂಡು ಮುಂದೆ ಹೋಗ್ತಾ ಇದ್ವಿ. ಇದು ಒಂದು ರಸ್ತೆ, ಆ ರಸ್ತೆಯಲ್ಲಿ ಬೈಕ್ ಹೋಗೋಕ್ಕೆ ಆಗಲ್ಲ, ಬಟ್ ಆದರೂ ಟ್ರೈ ಮಾಡೋಣ ಅಂತ ನಮ್ಮ ಬೈಕ್ನ ಹಾಕ್ಕೊಂಡು ಒಳಗಡೆ ಹೋಗ್ತಿದ್ವಿ. ಆದರೂ ಒಂದು 4-5 ಜನ ಸಿಕ್ಕರು, ಬೈಕ್ ಓಡಿಸ್ತಾರೆ ಅಂತ ಹೋಗಿ ಬಂತು. ಮತ್ತೆ ಬೈಕ್ನ ಹಾಕ್ಕೊಂಡು ಒಳಗಡೆ ಹೋಗ್ತಾನೇ ಇದ್ದೀವಿ. ಹಾಗೆ ಹೋಗುವ ಮಧ್ಯದಲ್ಲಿ ಮತ್ತೆ ಮೋಡಗಳು ಬರ್ತಾಯಿದ್ವು. ಮೋಡ ನೋಡೋಕ್ಕೆ ಮತ್ತೆ ಬೈಕ್ ಪಾರ್ಕ್ ಮಾಡಿಕೊಂಡು ಮತ್ತೆ ಮೋಡದ ಹತ್ರ ಆ ಕಡೆ ಈ ಕಡೆ ನೋಡಿಕೊಂಡು ನೋಡೋಣ ಸವಿಯೋಣ ಅಂತ ಅಂದ್ಕೊಂಡು ಒಂದು ಪೀಕ್ ಟೈಮಲ್ಲಿ ಬಂದು ಪೀಕ್ ಪ್ಲೇಸಲ್ಲಿ ನಿಂತ್ಕೊಂಡು
ಮತ್ತು ವ್ಯೂನ ಕ್ಯಾಪ್ಚರ್ ಮಾಡಿಕೊಂಡು ಒಂದು ವಿಡಿಯೋ ಮತ್ತು ಪಿಕ್ಚರ್ಸು ಅಂದ್ಕೊಂಡು ಬನ್ನಿ. ಮತ್ತೆ ಚೆನ್ನಾಗಿರೋ ಒಂದು ವ್ಯೂ ನೋಡಿಕೊಂಡು ಆ ಕಡೆ ಈ ಕಡೆ ಮೂಮೆಂಟ್ ಮಾಡಿಕೊಂಡು ಒಂದು ಪಿಕ್ಚರು ಮತ್ತು ಒಂದು ಚಿಕ್ಕದು ರೀಲ್ಸ್ ವಿಡಿಯೋ ಮಾಡಿಕೊಂಡು ಮುಂದೆ ಹೋಗೋಣ ಅಂದ್ಕೊಂಡು ಮತ್ತೆ ಪ್ಲ್ಯಾನ್ ಮಾಡಿದ್ವಿ. ಏನೋ ಗೊತ್ತಿಲ್ಲ, ಮತ್ತು ಜಾಕೆಟ್ ರಿಮೂವ್ ಮಾಡಬೇಕು ಅನಿಸ್ತು. ಅಲ್ಲಿಂದ ಉಡಿ ರಿಮೂವ್ ಮಾಡಿಕೊಂಡು ಮತ್ತೆ ಒಂದು ಪೋಸ್ ಕೊಡ್ಕೊಂಡು ಮೋಡನ ನೋಡ್ತಾ ಇದೆ. ಮತ್ತೆ ನಮ್ಮ ವಿಡಿಯೋಗ್ರಾಫರ್ ವಿಡಿಯೋನ ತೆಗೆದೇ ಬಿಟ್ಟ. ಏನೋ ಒಂದು ಖುಷಿ, ಮೋಡ ನಮ್ಮ ಮಧ್ಯೆ ಹಾಯ್ದು ಹೋಗ್ತಾ ಇರೋದು, ನಾವು ಮೋಡದ ಮಧ್ಯೆ ಹಾಯ್ದು ಹೋಗ್ತಾ ಇರೋದು, ಏನೋ ಒಂದು ಖುಷಿ ವಿಚಾರ ಅಂದ್ಕೊಂಡು ಮತ್ತೆ ಆ ಕಡೆ ಈ ಕಡೆ ವ್ಯೂನ ನೋಡಿಕೊಂಡು ಮುಂದೆ ಹೋಗ್ತಾ ಇದ್ವಿ. ಹಾಗೆ ಫಾಗ್ ಬರೋದು ಅಂದರೆ ಮೋಡ ಬರೋದು ಜಾಸ್ತಿನೇ ಆಯಿತು. ಅಲ್ಲಿಂದ ಖುಷಿ ನನಗೆ ಕಂಟ್ರೋಲ್ ಆಗಿಲ್ಲ. ಆದರೂ ಒಂದಿರಲಿ ಅಂದ್ಕೊಂಡು ಆ ಕಡೆ ಈ ಕಡೆ ಅಂತ ಜಾಕೆಟ್ನ ಎಸೆದ್ಬಿಟ್ಟ. ಏನೋ ಕ್ಯೂರಿಯಾಸಿಟಿ ಬಂತು, ತಳಗಡೆ ಹೋಗೋಣ ಮೋಡ ಹೆಂಗಿದೆ ಅಂತ ಅಂದ್ಕೊಂಡು ಒಂದು ಸರ್ತಿ ನೋಡೋಣ ಅಂದ್ಕೊಂಡು ಗಟ್ಟಿ ಮನಸ್ಸಿಂದ ಒಳಗಡೆ ಹೋಗೋಕ್ಕೆ ರೆಡಿ ಆದೆ, ಅಂದರೆ ತಳಗಡೆ ಹೋಗೋಕ್ಕೆ. ಮತ್ತು ಹೋಗೋ ಮಾಡಿಕೊಂಡು ತಳಗಡೆ ಹೋದೆ. ಅಲ್ಲಿಂದ ಹೋಗಿ ಮತ್ತೆ ಒಂದು ಪಿಕ್ಚರು ಒಂದು ವಿಡಿಯೋ ಮಾಡಲು ಅಂತ ಅಂದ್ಕೊಂಡು ನನ್ನ ಫ್ರೆಂಡ್ನ ಗೋಳೈಕೊಂಡು ಮತ್ತೆ ಮೇಲ್ಗಡೆ ಬರೋಕ್ಕೆ ಮನಸ್ಸಾಗಿಲ್ಲ. ಆದರೂ ಟ್ರೈ ಮಾಡಿಕೊಂಡು ಆ ಕಡೆ ಈ ಕಡೆ ಅಜ್ಜನ ಮಾಡಿಕೊಂಡು ಬಂದುಬಿಟ್ಟೆ. ಮತ್ತೆ ನಮ್ಮ ಪಯಣ ಸ್ಟಾರ್ಟ್ ಆಯಿತು ಮಂದಲ್ಪಟ್ಟಿ ಕಡೆ. ಬರ್ತಾ ಬರ್ತಾ ರಸ್ತೆ ಹೇಗೆ ಕಾಣಿಸ್ತಾ ಇತ್ತು ಅಂದರೆ, ನಾವು ರಸ್ತೆಯಲ್ಲಿದ್ದೀವಿ, ರಸ್ತೆ ನಮ್ಮ ಮೇಲ್ಗಡೆ ಹೋಗ್ತಾ ಇದೆ ಅಂತ ಅರ್ಥ ಆಗ್ತಿಲ್ಲ. ಬಟ್ ರಸ್ತೆನೇ ಇಲ್ಲ. ಆದರೂ ಬೈಕ್ನ ಸುಮ್ಮನೆ ತಂದ್ವಿ ಅಂದ್ಕೊಂಡು ಒಂದು ಸ್ಟ್ರಗಲ್ ಮಾಡಿಕೊಂಡು ಒಂದು ಅಡ್ವೆಂಚರ್ ಫೀಲ್ ಮಾಡಿಕೊಂಡು ಮೋಟಿವೇಶನ್ ಮಾಡಿಕೊಂಡು ನಡಿಮುಚ್ಚ ಹಂಗೆ ಹೋಗೋಣ ಅಂದ್ಕೊಂಡು ಮತ್ತೆ ಮುನ್ನೋಗ್ತಾ ಇದ್ವಿ. ಅಂತೂ ಮಂದಲ್ಪಟ್ಟಿಯ ಗೇಟ್ ಅಂದರೆ ಎಂಟ್ರೆನ್ಸ್ ಬಂತು. ಅಲ್ಲಿಂದ ಒಂದು ವ್ಯೂ ತೊಗೊಂಡು ಮತ್ತೆ ಒಳಗಡೆ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ. ಹಾಗೆ ಹೋಗುವಾಗ ನಮ್ಮ ಥರ ಯಾರೋ ಸ್ಟ್ರಗಲ್ ಮಾಡಿಕೊಂಡು ಅಡ್ವೆಂಚರ್ ಮಾಡ್ಕೊಂಡು ಬರ್ತಾಯಿದ್ರು. ಚೈ ಅಂದ್ಕೊಂಡು ಮುಂದೆ ಹೋದ್ವಿ. ಈಗ ಸ್ಟಾರ್ಟ್ ಆಯ್ತು ನೋಡಿ ಮುಗಿಲ್ಪೇಟೆ ಅಂದರೆ ಏನಕ್ಕಂತಾರೆ ಮುಗಿಲ್ಪೇಟೆ ಅಂತ. ಆಗ ಗೊತ್ತಾಗಿತ್ತು ನನಗೆ ಮುಗಿಲ್ಪೇಟೆ ಏನಕ್ಕಂತಾರೆ ಅಂತ. ಮುಗಿಲ್ಗಳೆಲ್ಲ ತಳಗಡೆ ಬಂದು ಬೆಟ್ಟಕ್ಕೆ ಚುಮ್ಸಿ ಮೇಲ್ಗಡೆ ಹೋಗ್ತಾ ಇರೋದು, ಮತ್ತು ನಾವು ಅದ್ರ ಮಧ್ಯದಲ್ಲಿ ಹಾಯ್ದು ಹೋಗ್ತಾ ಇರೋದು ಒಂದು ಕ್ಷಣ ಏನೋ ಒಂದು ಮನೋಹರವಾಗಿತ್ತು. ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ, ನಿನ್ನ ಮುಗಿಲ ಸಾಲೆ ಧರೆಯ ಕೊರಳ ಪ್ರೇಮದ ಮಾಲೆ ಸುರಿವೋಲು. ಹಾಗೆ ಮುಗಿಲ್ಪೇಟೆಗೆ ಹೋಗುವಾಗ ಒಂದು ಚಿಕ್ಕ ಎಂಟ್ರೆನ್ಸ್ ಇದೆ, ಅದರೊಳಗಡೆಯಿಂದಲೇ ಎಂಟ್ರೆನ್ಸು. ಅಲ್ಲಿಂದ ಹೋಗಿ ಬಿಟ್ಟಿದ್ವಿ ನಾವು ಮುಗಿಲ್ಪೇಟೆ ಎಲ್ಲ ಕಣಪ್ಪ, ಅದು ಮುಗಿಲು ಒಳಗಡೆ ನಾವಿರೋದು ಅಂದ್ಕೊಂಡು ಒಳಗಡೆ ಹೋಗ್ತಾ ಇದ್ವಿ. ಏನು ಕಾಣಿಸ್ತಾ ಇಲ್ಲ, ಓನ್ಲಿ ಫಾಗ್ ಅಂದರೆ ಮುಗಿಲು. ಮುಂಗಾರು ಮಳೆಯೇ
ಅಂತೂ ಇಂತೂ ವ್ಯೂ ಪಾಯಿಂಟ್ನ ರೀಚ್ ಆದ್ವಿ. ಆ ಕಡೆಯಿಂದ ನೋಡ್ತಾ ಇದ್ದೀನಿ, ಏನು ವ್ಯೂ ಕಾಣಿಸ್ತಾ ಇದೆ ಇಲ್ಲಿ, ಮುಗಿಲ್ ಬಿಟ್ಟರೆ ತಂದ್ಕೊಂಡು ನೋಡಿದೆ ವೇಟ್ ಮಾಡೋಣ ನೋಡೋಣ ಏನಾಗ ಇದೆ ಅಂತ ಅಂದ್ಕೊಂಡು. ಆಮೇಲೆ ನೋಡಿದೆ ಎಂಥ ವ್ಯೂ ಅಂದರೆ ಮಗ, ನಾವು ಬಂದಿರೋದು ಬೆಟ್ಟದ ಮೇಲ್ ಕಣಪ್ಪ, ಅಲ್ಲಾಗರು ನಾವು ಬಂದಿರೋದು ಮುಗಿಲ್ ಒಳಗಡೆ ಅಂದ್ಕೊಂಡು ಮತ್ತೆ ಒಂದೆರಡು ಪೋಸು, ಒಂದು ಫೋಟೋ ವಿಡಿಯೋ ಮಾಡಿಕೊಂಡು ಅಲ್ಲಿಂದ ಮತ್ತೆ ಕೆಳಗಡೆ ಪಯಣ ಬೆಳೆಸಿದ್ದೆ. ತುಂಬಾ ಮುಗಿಲು ಸುರಿದ ಮುತ್ತಿನ ಗುರುತು ನನ್ನ ಎದೆಯ ತುಂಬಾ, ಅವಳು ಬಂದ ಹೆಜ್ಜೆಯ ಗುರುತು, ಹೆಜ್ಜೆಗೆಜ್ಜೆಯ ಸವಿಸದ್ದು ಪ್ರೇಮನಾದವೋ. ಎದೆ ಮುಗಿಲಿನಲ್ಲಿ ರಂಗು ಚಲ್ಲಿ ಯಾರು ಈ ಸಾಹಸ ಮಾಡಕ್ ಹೋಗಬೇಡಿ, ಯಾಕೆಂದ್ರೆ ಇಲ್ಲಿ ಎಂಟ್ರೆನ್ಸ್ ಇಲ್ಲ. ಆದರೂ ನಾನು ಏನೋ ಒಂದು ಕುತೂಹಲ ನೋಡ್ಬೇಕಂತ ಎಂಟ್ರೆನ್ಸ್ನ ದಾಟ್ಕೊಂಡು ಅಂದರೆ ವಿರುದ್ಧವಾಗಿ ಕೆಳಗಡೆ ಹೇಳ್ಕೊಂಡು ನೋಡ್ತಾ ಇದ್ದೆ. ಅಲ್ಲಿ ಜಾಸ್ತಿನೇ ಗಾಳಿ ಬರ್ತಾ ಇತ್ತು. ಪ್ಲೀಸ್ ಯಾರು ಈ ಥರ ಮಾಡಕ್ಕೆ ಹೋಗಬೇಡಿ. ಜಸ್ಟ್ ಒಂದು ವ್ಯೂ ತೊಗೊಳ್ಬೇಕಂತ ತೊಗೊಂಡಿದ್ದೀನಿ. ನಾನು ಕೂಡ ಮಾಡಲ್ಲ, ಜಸ್ಟ್ ನೋಡೋಕ್ಕಂತ ಮಾತ್ರ ಟ್ರೈ ಮಾಡಿರೋದು. ಸಾರಿ ಫಾರ್ ದಿಸ್ ಸೇ. ಹಾಗೆ ಇರಲಿ ಅಂತ ಒಂದು ಮುಂಗಾರುವಾಳೆ ಸೀನ್ ಕ್ಯಾಪ್ಚರ್ ಹಾಕೊಂಡು ಸ್ಲೋ ಮೋಷನ್ಲಿ ವಾಕ್ ಮಾಡೇ ಬಿಟ್ಟೆ. ಹಸಿರಾಗುವುದೋ ಯಾರ ಸ್ಪರ್ಶದಿಂದ, ಯಾರ ಮನವು ಹಸಿಯಾಗುವುದೋ, ಆ ಫಾಗ್ಗೆ ಮನ ಸೋತು ವ್ಯೂ ಪಾಯಿಂಟ್ನಲ್ಲೇ ನಾನು ಡ್ಯಾನ್ಸ್ ಮಾಡೇ ಬಿಟ್ಟೆ. ಯಾವ ಪ್ರೀತಿ ಹೂವು ಯಾರ ಹೃದಯದಲ್ಲರಳುವುದೋ, ಯಾರ ಪ್ರೇಮ ಪೂಜೆಗೆ ಮುಡಿಪೋ, ಯಾರು ಬಲ್ಲರೋ. ಮುಂಗಾರು ಮಳೆಯೇ ಇದು ನಿನ್ನ. ಆದರೂ ಮನಸ್ಸು ಇಲ್ಲದೆ ಮನ್ಸು ಮಾಡಿಕೊಂಡು ವಾಪಸ್ ರಿಟರ್ನ್ ಆಗ್ತಾಯಿದ್ವಿ. ಹಂಗೆ ಮುಗುಲ್ ಒಳಗಡೆನೇ ನಡ್ಕೊಂಡು ಮತ್ತೆ ಬ್ಯಾಕ್ ಎಂಟ್ರೆನ್ಸ್ ಗೇಟ್ಗೆ ಬರ್ತಾಯಿದ್ವಿ. ಬಟ್ ಆದರೂ ಅಲ್ಲಿಂದ ಹೋಗೋಕ್ಕೆ ಏನೋ ಬೇಜಾರು. ಮತ್ತೆ ಬೆಟ್ಟ ಎತ್ಕೊಂಡು ಅಲ್ಲಿಂದ ಮುಗುಲ್ ಒಳಗಡೆ ಒಂದು ಪಿಕ್ಚರ್ ಫೋಟೋ ಮಾಡ್ಕೊಂಡು ಮತ್ತೆ ಹೊರಗಡೆ ಬರ್ತಾಯಿದ್ವಿ. ಅಲ್ಲಿಂದ ಸಮಯ ಕಳೆದಂತೆ ಜಾಸ್ತಿ ಅಂದರೆ ಜಾಸ್ತಿನೇ ಆಗ್ತಾಯಿತ್ತು ಮೋಡ. ಮತ್ತು ಕೆಳಗಡೆ ಬಂದು ಸೀಟಲ್ಲೇ ವ್ಯೂ ತೊಗೊಂಡು ಪಿಕ್ಚರ್ ತೊಗೊಂಡು ಮತ್ತೆ ವಾಪಸ್ ರಿಟರ್ನ್ ಟು ಮೈಸೂರು ಅಂದ್ಕೊಂಡು ಮತ್ತೆ ವಾಪಸ್ ಹೋಗ್ತಾಯಿದ್ವಿ. ಮತ್ತೆ ಅಡ್ವೆಂಚರ್ ರೋಡ್ಗೆ ಬಂದ್ವಿ. ಆ ರೋಡಲ್ಲಿ ಮತ್ತೆ ಫಾಗ್ ಜಾಸ್ತಿನೇ ಆಗ್ತಾಯಿತ್ತು. ಜನ ಮತ್ತೆ ಬರ್ತಾಯಿದ್ರು. ಫಾಗಲ್ಲಿ ಏನೂ ಕಾಣಿಸ್ತಿಲ್ಲ, ಆದರೂ ಫಾಗ್ ಲೈಟ್ ಹಾಕೊಂಡು ಮುಂದೆ ಹೋಗ್ತಾ ಇದ್ವಿ. ಆ ಕಡೆ ಈ ಕಡೆ ಮತ್ತೆ ಬೈಕ್ನ ಸೆಕಾಕೊಂಡು ಸೈಡಲ್ಲೇ ತಳ್ಕೊಂಡು ಬೆಳ್ಕೊಂಡು ಮಾಡಿಕೊಂಡು ಅಂತೂ ಇಂತೂ ಹೊರಗಡೆ ಬಂದ್ವಿ. ಅಲ್ಲಿಂದ ನಮ್ಮ ನಡೆ ಮೈಸೂರು ಕಡೆ ಅಂದ್ಕೊಂಡು ಸಿದ್ಧರಾಗಿ ಜೀಪ್ ಹಿಂದ್ಗಡೆನೆ ಫಾಲೋ ಮಾಡಿಕೊಂಡು ಹೊರಗಡೆ ಬಂದ್ಬಿಟ್ವಿ. ನಡೀರಿ, ಕೊನೆಯದಾಗಿ ಒಂದು ವ್ಯೂನ ನೋಡಿಕೊಂಡು ಮನೆ ಕಡೆ ಹೋಗೋಣ ಅಂದ್ಕೊಂಡು ನಮ್ಮ ಫ್ರೆಂಡು ಬೈಕಲ್ಲಿ ವೇಟ್ ಮಾಡ್ತಿದ್ದ. ಹೋಗೋಣ ಬನ್ನಿ ಅಂದ್ಕೊಂಡು ಮತ್ತೆ ಬೈಕ್ನ ಹತ್ಕೊಂಡು ರಿಟರ್ನ್ ಟು ಮೈಸೂರು.